ಸಕ್ಕತ್ತಾಗಿ ರೆಡಿ ಆಗಿದ್ದೀನಿ, ಹೀರೋ ತರ ರೆಡಿ ಆಗಿದ್ದೀನಿ ಅಂತ ಡೌಟ್ ಪಡ್ತಿದ್ದೀರಾ? ಆಕ್ಚುಲಿ ನಾನು ಹೀರೋನೇ. ಶಿವಮೊಗ್ಗದಿಂದ ಭದ್ರಾವತಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನ, ಇಲ್ಲೇ ವಿಡಿಯೋ ಮಾಡೋದು. ನನಗೆ ತಿನ್ಸ್ಬೇಕಂತ ತಂದಿರೋ ಸ್ವೀಟ್ನ ದನ ತಿಂದಂಗೆ ತಿಂತಾವಳೆ. ಇಲ್ಲಿ ವ್ಲಾಗ್ ನೋಡ್ತಿರೋ ಎಲ್ಲ ಹೋಗಿ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ. ಸೊ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆರ್ ವಿಡಿಯೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ಅನ್ನೋದಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿರೋದು ನಾನು ಶಿವಮೊಗ್ಗ ಟೌನ್ ಅಲ್ಲಿ. ನಮ್ ಜೊತೆ ಯಾರಿದ್ರಪ್ಪ ಅಂತಂದ್ರೆ ಸುನಿಲ್ ಬ್ರೋ, ಬೋಲೋ ಸುಬಾ ಕೇಸರಿ. ಏನಕ್ಕೆ ಇಷ್ಟೊಂದು ಸಕ್ಕತ್ತಾಗಿ ರೆಡಿ ಆಗಿದ್ದೀನಿ, ಹೀರೋ ತರ ರೆಡಿ ಆಗಿದ್ದೀನಿ ಅಂತ ಡೌಟ್ ಪಡ್ತಿದ್ದೀರಾ? ಆಕ್ಚುಲಿ ನಾನು ಹೀರೋನೇ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಾಣ್ತಿದೀನಿ ಅಂತ ಡೌಟ್ ಪಡ್ತಿದ್ದೀರಾ? ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತಂದ್ರೆ ರಕ್ಷಾಬಂಧನ ವಿಡಿಯೋ ಮಾಡೋದಕ್ಕೆ. ಇನ್ನ 2 days ಬಿಟ್ಟು ರಕ್ಷಾಬಂಧನ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಹೋಗ್ತೀನಿ. ಏನು ಒಬ್ಬನೇ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ನಮ್ ಜೊತೆ ಒಬ್ಳು ಇದ್ದಾಳೆ, ತಡಿ ತೋರಿಸ್ತೀನಿ. ನಮ್ ಜೊತೆ ಮಾನ್ಯ ಇದ್ದಾಳೆ. ಹುಡುಗಿ ದೇವತರ ಅವಳೆ ಮಾನ್ಯ ನೋಡ್ರಿ, ಇಲ್ಲಿ ಏನು ವೈಟ್ ಕಾಣ್ತಿದ್ದಾಳೆ. ಯಪ್ಪ, ಇದೆಲ್ಲ ನ್ಯಾಚುರಲ್ ಕಲರ್ ಅನ್ಕೊಂಡ್ರಾ? ಹಾಯ್ ಮಾಡು. ನೀನ್ ನ್ಯಾಚುರಲ್ ಕಲರ್ ಅನ್ಕೊಂಡ್ರಾ? ಏಷ್ಯನ್ ಪೇಂಟು ಮಚ್ಚ, ಇದು ಆಕ್ಚುಲಿ ನಿಜವಾದ ಕಲರ್. ಕರುನಾಡು ಕಂಡ ಕರಿಯ ಕಣಮ್ಮಿ. ಹುಡುಗರು ಕಪ್ಪಗಿರ್ಬೇಕು, ಹುಡುಗಿರು ಬೆಳ್ಳಿಗಿರ್ಬೇಕು. ಇವಳೇನ್ ನೋಡು, ಬೆಳ್ಳಿಗಿದ್ರು ಮೇಕಪ್ ಮಾಡ್ಕೊಂಡು ಹೆಂಗವಳೆ ದೇವತರ ಅವಳೆ. ಗೈಸ್ ಇವತ್ತು ಹೋಗ್ತಿರೋದು ಶಿವಮೊಗ್ಗದಿಂದ ಭದ್ರಾವತಿ ದೇವಸ್ಥಾನಕ್ಕೆ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಕ್ಚುಲಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಿತ್ತು, ಸೊ ನಾನು ಮರ್ತ್ಬಿಟ್ಟಿದ್ದೆ. ಸ್ವಲ್ಪ ಬಿಸಿ ಇದೆ, ಏನೋ ಟೆನ್ಷನ್ ಅಲ್ಲಿ ಇದೆ, ಹಂಗಾಗಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಹೋಗ್ತಿರೋದು ಭದ್ರಾವತಿ ದೇವಸ್ಥಾನಕ್ಕೆ. ರಾಖಿ ತೋರ್ಸ, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ, ಕಾಸ್ಟ್ಯೂಮ್ಸ್ ಎಲ್ಲ. ಸಾರಿ ಇದಾ ಬಿಡ್ರಿ, ಸಾಕು ಬಿಡ್ರಿ. ಅದೇ ಇನ್ನೊಂದ್ ಸ್ವಲ್ಪ ದೊಡ್ಡ ತಗೊಂಡ್ರಿ. ದೊಡ್ಡ ಇದೆ ಬಟ್ ಫುಲ್ ಲೆಂತ್ ಇದೆ, ಅದಕ್ಕೆ ಬಿಡಿ, ಹಂಗಾರ ಹೋಗ್ಲಿ. ಇದೆ ಬಿಚ್ಕೊಡಿ. ಅದು ಓಕೆನಾ? ಗೈಸ್ ನೋಡಿ, ಇಲ್ಲಿ ರಾಖಿ ಮಾನ್ಯ ನಾನು ಕಟ್ಟೋದಿಕ್ಕೆ ರಾಖಿ ತಗೊಂಡಿದ್ದಾಳೆ. ಇವಳು ಮಾತ್ರ ಕಾಸು ಕೊಟ್ಟಾತಿ ಈ ತರ ಒರಿಜಿನಲ್ ರಾಖಿ ತಂದ್ಕೊಡಿಕ್ಕಿಲ್ಲ, ಅದಂತ ನನ್ಗೆ ಗೊತ್ತು. ತಂದ್ಕೊಡ್ತೀನಿ. ಎಷ್ಟೋ ಗೊತ್ತಿಲ್ಲ ಮತ್ತ, ನಾನೇ ಕಟ್ಬಿಡ. ನನಗೆ ಮುಕ್ಳಿಗೆ ಕಿತ್ಕೊಂಡೈತಲ್ಲಪ್ಪ ಬೇರು. ಈಗ ಗಾಡಿ ಅನ್ಬಿಡ್ತು. ನಮ್ಮಲ್ಲಿ ಒಳ್ಳೆ ಕಥೆಗಳ ನಿಮ್ಮವು. ಒಂದ್ ನಿಮಿಷ ಕಿತ್ಕೊಂಡು ನೋಡ್ಬೇರು. ಸೊ ಇವಾಗ ನಾವು ದುರ್ಗಿಗುಡಿ ಸರ್ಕಲ್ ಅಲ್ಲಿ ಇದೀವಿ. ದುರ್ಗಿಗುಡಿ ಸರ್ಕಲ್ ಅಲ್ಲಿ ಇವಾಗ ಡೈರೆಕ್ಟ್ ಹೋಗೋದು ಭದ್ರಾವತಿಗೆ ಹೋಗಿ ಯಾವ ತರ ವಿಡಿಯೋ ಮಾಡ್ತೀವಿ ಏನು ಫುಲ್ಲು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾದಲ್ಲಿ ಮಾತ್ರ ಸಕ್ಕತ್ತಾಗಿ ಎಡಿಟ್ ಮಾಡಿ ಮಸ್ತಾಗಿ ಅಪ್ಲೋಡ್ ಮಾಡ್ತೀನಿ, ನಾನು ಎಡಿಟ್ ಮಾಡೋದು. ಸೊ ಆಲ್ಮೋಸ್ಟ್ ಅಲ್ಲೂ ಕ್ಯಾಮ್ರಾಮನ್ಗಳೆಲ್ಲ ಕೈ ಕೊಟ್ಟರು, ಕ್ಯಾಮ್ರಾ ತಂತೀನಿ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡಿದ್ರು. ತಿಕ್ಕಾನೆ ಹೊಡೆದೋಯ್ತು ನನಗೆ. ಸ್ವಲ್ಪ ಒಂದು ವಿಚಾರ ಹೇಳ್ತೀನಿ, ಲೈಫಲ್ಲಿ ಯಾರನ್ನೂ ನಂಬ್ಕೊಂಡು ಏನು ಮಾಡಕ್ ಹೋಗ್ಬೇಡ್ರಿ, ಕೈ ಹಾಕಕ್ ಹೋಗ್ಬೇಡ್ರಿ. ನೋಡ್ರಿ, 11 ಬೆಳಗ್ಗೆ 9 ಗಂಟೆಲಿ ಬಂದವನು 1:15 ಆಯ್ತು. ಇನ್ನು ಬೇರನ್ಗೋಸ್ಕರ ನಂಬ್ಕೊಂಡು ಪಾಪ ನಮ್ಮ ಹುಡುಗಿನ ಹುರ್ಕೊಂಡ್ ಕೂತವನ್ ಇಲ್ಲಿ ಕಾರ್ನಾಗೆ. ಪಾಪ ಕಪ್ಪಾಕ್ಬಿಟ್ಟ ಒಂದ್ ಸ್ವಲ್ಪ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಕಲರ್ ಕಮ್ಮಿ ಐತಲ್ಲ ಮಚ್ಚ ನಿಂದು. ಮೊನ್ನೆ ಏನೇನ್ ಸಾಂಗ್ ಕಲ್ತಿದ್ಯಾ ವಿಡಿಯೋ ಮಾಡೋದಿಕ್ಕೆ? ಏನು ಕಲ್ತಿಲ್ಲ ನೀನು. ಅಲ್ಲೋ ಕಲಿಬೇಕಾ? ಈಗ ನಾನು ಕಲಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಇನ್ನೊಂದಿಬ್ರು ಬರ್ತಾರೆ ಜೊತೆ ಕ್ಯಾಮ್ರಾಮನ್ ಎತ್ತಾಕೊಂಡು ಡೈರೆಕ್ಟ್ ಭದ್ರಾವತಿಗೆ ಹೋಗ್ತೀನಿ. ಮಾಡ್ರಿ ನೀವು, ಆಯ್ ಮಾಡ್ರಿ. ಯೂಟ್ಯೂಬ್ ಬ್ಲಾಗ್ ಹಾಕ್ತೀನಿ ನಾನು. ಅಚ್ಚಾ, ಡೈರೆಕ್ಟ್ ಸೀದಾ ಹೋಗ್ಬಿಟ್ಟು ನಾನು ಲೊಕೇಶನ್ ಹೇಳ್ತೀನಿ. ಗೈಸ್ ಇವಾಗ ಕ್ಯಾಮ್ರಾದ ಲೆನ್ಸ್ ಇಸ್ಕೊಂಡು, ಆಕ್ಚುಲಿ ನಮ್ಮ ಬ್ರದರ್ ಒಬ್ರು ಇದಾರೆ ತಿಲಕ್ ಅಂತ, ಅವ್ರ ಕಡೆಯಿಂದ ಕ್ಯಾಮ್ರಾನ ಇಸ್ಕೊಂಡು ಈಗ ಹೋಗ್ತಾ ಇರೋದು. ಲೆನ್ಸ್ ಇಸ್ಕೊಂಡು ಡೈರೆಕ್ಟ್ ಭದ್ರಾವತಿಗೆ ಹೋಗ್ತೀವಿ. ಕ್ಯಾಮ್ರಾಮನ್ ಎತ್ತಾಕೊಂತೀವಿ. ಬನ್ನಿ ಹೋಗೋಣ. ಗೈಸ್ ಏನೋ ಶೂಟಿಂಗ್ ನಡೀತಿದೆ ನೋಡ್ರಿ. ಕರ್ಸ್ಬೇಕು ನಮ್ ದ್ರೋಣ. ಮಾತಾಡಿದ್ರಲ್ಲ ಜಿಎಸ್ ಅಂತ, ಅವನೇ ಲಾಸ್ಟ್ ಟೈಮ್ ನಮ್ಗೆ ಕುಡಿಸಕ್ ಬಡಿಯಿತು. ಹೌದಾ? ಜಿಎಸ್ ಅಂತ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ನನಗೆ. Turn right onto Veerarani Keladi Channamma Road. ರೈಟ್ ಅಂತ ಮಚ್ಚ. ಇನ್ನೊಂದು ನಗರನಾ? ಪೆಟ್ರೋಲ್ ಬೇಕು, ಪಾಸ್ ಆಯ್ತು. ನೆಕ್ಸ್ಟ್ ಸಿಕ್ಕಾಪಟ್ಟೆ ಪೆಟ್ರೋಲ್ ಬೇಕು. ಅಲ್ಲಿ ನಾನು ತಿಂತೀನಿ ನೋಡಿ ಹುಲ್ಗೆ ಒಬ್ಬ ಸಡೆ.
ನಗು ಬರ್ಲಿಲ್ವಾ? A mi cama, la fama, se la pasan de eso, que soy mala, porque no me aguanto de nada, dime si vienes, a mi cama, a mi cama, a mi cama, a mi cama, dime si vienes, a mi cama, a mi cama. ನಿಮ್ಮ ಅಪ್ಪನ ಹೆಸರೇನ? ಇವ್ರ ಅಪ್ಪನ ಹೆಸರು ಹೇಳಕ್ಕೆ ಯಾಕೋ ನಾಚ್ಕೊಂತಾಳ ಮಚ್ಚ ಅವಳು. ನಿಮ್ಮ ಅಪ್ಪನ ಹೆಸರೇನೆ? ನೀನ್ ಹೇಳ ಮಚ್ಚ. ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ಮಾನ್ಯ ಈಗ ಮಗ ತೊಳ್ಕೊಂಡ್ರೆ ದೇವಸ್ಥಾನ ಬರ್ತಾಳೆ. ಮಗ ತೊಳ್ಕೊಂಡ್ ಬರ್ತೇನೆ. ಯಾವ ಹುಡುಗಿ ಗೈಸ್, ಇವಾಗ ಭದ್ರಾವತಿಲಿ ಯಾವ್ದೋ ಕಾಲಭೈರವೇಶ್ವರ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊಸ್ದಾಗಿ ಇದಾಗಿರೋ ದೇವಸ್ಥಾನ. ಪ್ರಮೋಷನ್ ಅವರಿಗೆ ಅದು ಪ್ರಮೋಷನ್ ಆಯ್ತಾ ಅವರಿಗೆ? ಈಗ ನಡಿ. ಫುಲ್ ಬಟ್ಟೆ ಮೇಲೆ ಇಟ್ಕೊಂಡು ಕುಳೆ ಮತ್ತೆ ಡ್ರೆಸ್ ಬಾಡಿಗೆ ಡ್ರೆಸ್ ಏನದು? ಶಿಸ್ತಾಗಿ ಹೋಗಿದ್ ವಿಡಿಯೋ ಮಾಡೋಣ. ಮಳೆ ಮುಕ್ಳರೆ ಹೊಡಿತೈತೆ. ಬಿಸಿಲು ಬಂತು ಮಚ್ಚ. ಅದೇ ಅಲ್ಲಿಗೆ ಹೋಗ್ಬಿಡ್ಬೋದಿತ್ತು. ಗೈಸ್ ಬನ್ನಿ ವಿಡಿಯೋ ಮಾಡ್ಕೊಂಡು. ಗೈಸ್ ಇದೇ ದೇವಸ್ಥಾನ, ಇಲ್ಲೇ ವಿಡಿಯೋ ಮಾಡೋದು. ನೋಡ್ರಿ, ಲೈಕ್ ಮಾಡಿಬಿಡ್ರಿ ಮಚ್ಚ. ಹತ್ತು ಆನೆ ಮೇಲೆ ದಿನಾಂಕ 7/8/2025 ಗುರುವಾರದಂದು ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಪ್ರಾಂತ ಕಾಲದಲ್ಲಿ ಅಭಿಷೇಕ ಮಾಡಲಾಗುತ್ತದೆ. ಫಲಪಂಚಾಮೃತ ಅಭಿಷೇಕ, ಅದೇ ಅಭಿಷೇಕ ಎಲ್ಲನೂ ಸೇರಿಸಿ ಅಲಂಕಾರ, ಇದೇನೇನು ಆರಾಧನೆ, ಕುಂಕುಮ ಅರ್ಚನೆ ಎಲ್ಲನೂ ಮಾಡುತ್ತೆ. ಆಮೇಲೆ ಭೋಜನ ಅದು ಇದು ಅಂತ ಬ್ರೋ. ಹಾಂ ಹಿಂಗೆ ನಡ್ಕೊಂಬರೋಣ ಬ್ರೋ. ರೆಡಿ ಆಗಿದೆ. ತಡಿ, ಅವರು ದೀಪ ತಗೊಂಬರ್ಲಿ. ತಡೀರಿ, ಇದನ್ನೆಲ್ಲ ಇಟ್ಬಿಡ. ಈಗ ಅವರು ವಿಡಿಯೋ ಶೂಟಿಗೆ ಎಷ್ಟು ಕೊಡ್ಬೇಕು ದುಡ್ಡನ್ನ? ಕಟ್ಟಿಸ್ತಿರೋ ಅಂಥ ದೇವಸ್ಥಾನ ಇದು. ಒಳ್ಳೇದು ಮಾಡಕತ್ತಿರ. ಯಾವ ಕಡೆಯಿಂದ ಸಿಗ್ತದೆ ದೇವ್ರಿಗೆ? ಈ ಕಡೆಯಿಂದ ಬರ್ತಾವಳೆ ದೇವ್ರಿಗೆ. ಕಾಳಿ ದೇವಿ. ಗೈಸ್ ಏನಪ್ಪ ಅಂತಂದ್ರೆ, ದೇವಸ್ಥಾನ ಎಷ್ಟು ಅಪ್ಡೇಟ್ ಆಗೈತೆ ಅಂತಂದ್ರೆ, ಹುಂಡಿಗೆ ಕ್ಯಾಶ್ ಇಲ್ಲ ಅಂತಂದರೆ ಫೋನ್ಪೇ ಮಾಡ್ಬೋದು. ಹೊಡಿರಿ ಚಪ್ಪಾಳೆ. ನನಗೆ ತಿನ್ನಿಸ್ಬೇಕಂತ ತಂದಿರೋ ಸ್ವೀಟ್ನ ದನ ತಿಂದಂಗೆ ತಿಂತಾವಳೆ. ತಿನ್ನಲ್ಲ, ಸುಮ್ಮನೆ ಆಯಿತು. ಗೈಸ್ ವಿಡಿಯೋ ಯಾವ ಥರ ಇರುತ್ತೆ ಹೆಂಗೆ ಅಂತ ಇನ್ಸ್ಟಾದಲ್ಲಿ ನೋಡಿ. ಇಲ್ಲಿ ವ್ಲಾಗ್ ನೋಡ್ತಿರೋ ಎಲ್ಲ ಹೋಗಿ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ ಸರಿನಾ, ಹೆಂಗಿದೆ ಏನು ಅಂತ. ಆಮೇಲೆ ಯೂಟ್ಯೂಬಿಂದ ಹೋಗಿ ನೋಡ್ತಿರೋರು ಯೂಟ್ಯೂಬ್ ಅಂತ ಕಮೆಂಟ್ ಹಾಕ್ಬಿಡ್ರಿ, ಅಷ್ಟೇ ಕೇಳೋದು. ಗೈಸ್ ಮಾನ್ಯಂದು ಫೋಟೋಶೂಟ್ ನಡೀತೈತೆ ನೋಡ್ರಿ. ನಮ್ಮದು ವೀಡಿಯೋ ಶೂಟು. ಹೆಂಗೆ ಹೇಳಿ ಅವಳೆ ತೆಗೆಸ್ಕೊತಿರೋದು ಹಿಂಗೆ. ಗೈಸ್ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ. ಮನೆ ಕೊಟ್ರೇಷನ್ ಶಿವಮೊಗ್ಗ ಹೋಗಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಈಗ ಭದ್ರಾವತಿಯಿಂದ ಡೈರೆಕ್ಟ್ ಹೋಗ್ತಿರೋದು ಶಿವಮೊಗ್ಗಗೆ. ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಟೋಟಲ್ 3-4 ವಿಡಿಯೋ ನಂದು, ಮಾನ್ಯಂದು ನಂದು ಸೇರಿ 2 ವಿಡಿಯೋ, 2-3 ವಿಡಿಯೋ. ಇನ್ನು ಮಾನ್ಯಂದು ಬರೀ ಫೋಟೋಗ್ರಫಿ, ಆಮೇಲೆ 2 ವಿಡಿಯೋ. ಯಾವ್ದು
ಇವ್ರ ಹತ್ರ ಮಾತಾಡಿ. ಅಲ್ಲ ಶಾಪಿನ ಇಂಟೀರಿಯರ್ಸ್ ವಿಡಿಯೋ ಮುಗಿಸ್ಕೊಂಡು ಈಗ ಹೋಗ್ತೇವೆ. ಶೋರೂಮ್ ಎಲ್ಲ ready ಇದೆ. ಶಿವಮೊಗ್ಗ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಕಲ್ಲ ಸುಮ್ಮನೆ ಆಯ್ತು, ಹಾಕಲ್ಲ ಅಂದ್ಮೇಲೆ ಹಾಕಲ್ಲ. ಇದನ್ನು ಸ್ಟಾರ್ಟ್ ಮಾಡೋದೇನೆ ಇವೆಲ್ಲ ರಿಂಗಲ್ಸ್ ಹಾಕಿರೋದೆಲ್ಲ. ಗೈಸ್ ಇವಾಗ ನಾವು ಶಿವಮೊಗ್ಗ ಬಂದು ಕನ್ನಡ ಎದ್ದೇಳಿ ಮತ್ತೆ ಎತ್ತ ಇಲ್ಲಿ ಆ ಕಡೆ ಇಲ್ಲ ಆ ಕಡೆ ಇದೆ ಇವಳು ಹಿಂದೆ ಹೋಗ್ಲಿ. ಕೊಟ್ರೆ ಸೀಟ್ ಡಾಕ್ಟರ್ ಹುಷಾರು. ಬ್ರೋ ಫೋನ್ ಮಾಡ್ತೀನಿ, ಬರ್ತೀನಿ ಸಂಜೆ ಬಂದು ಬಾಯ್ ಹೇಳ್ಬಿಡಿ ಹಂಗೆ. ಇವಾಗ ಡೈರೆಕ್ಟು ಬಾಯ್ 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 ಬ್ರೋ. ಅಷ್ಟೇ ಜಲ್ದಿ ಯಾಕೆ ಮತ್ತೆ ಮನೆ ಯಾಕೆ ನಾಟ ಮಾಡ್ಕೊಳ್ತೀನಿ ನೋಡಿ. ಅಯ್ಯೋ ಮಚ್ಚ ಫೋನ್ ಬಿತ್ತು ಕಣೋ. ಹಾಂ 3 ಫೋನ್ ಇದೆ ಕೆಳಗಡೆ ಬಿದ್ದಿತ್ತಾ? ಎತ್ಕೊಡಿ ಒಂದು. ಅದರಲ್ಲಿ ಒಂದು ಮಾತ್ರ ಬೇರೆ ಇರೋದು, ಇನ್ನು 8 ನಂದು. ಹೆಂಗೆ ಹೋಗ್ಬಿಡೋಣ ಮಚ್ಚ ಇದು ಹೆಂಗೆ ಇದು ಹಿಂದೆ ಇಲ್ಲ ಇನ್ನೊಂದು ಹೇಳ್ಕೊಡಿ. ವಾಪಸ್ ಇದೆರಡು ಮತ್ತೆ 3 ಫೋನ್ ಅಂತ ಯಾಕೆ ಹೇಳ್ತೀರಾ? ಬರ್ರಿ ಇನ್ನೊಂದು ಸ್ವಲ್ಪ. ಸೊ ಗೈಸ್ ವೀಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡ್ಬಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಇಷ್ಟಪಟ್ಟೆ ನೋಡಿರ್ತೀರಾ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಒಳ್ಳೆ ಬ್ಲಾಗ್ಗಳನ್ನ ಕೊಡ್ತಾ ಇರ್ತೀನಿ.